ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಥರ್ಡ್ ಮೇನ್ ಅಲ್ಲಿ 11 ಕ್ವಶನ್ ಮುಗಿಸಿದ್ವಿ. ಇವತ್ತು 12th ಕ್ವಶನ್ ಇಂದ ಮತ್ತೆ ಕಂಟಿನ್ಯೂ ಮಾಡೋಣ. ಆನ್ಯುವಲ್ ಕ್ವಶನ್ ಪೇಪರ್ ಸಾಲ್ವ್ 2025-26. ಥರ್ಡ್ ಮೇನ್ 12th. The human body consists of 2/3 water. ಫಸ್ಟ್ ಕ್ವಶನ್ ಕೇಳಿದರೆ ವಾಟ್ ಪರ್ಸೆಂಟ್ ಈಸ್ ದಿಸ್ ಅಂದರೆ ವಾಟರ್ ಎಷ್ಟು ಪರ್ಸೆಂಟ್ ಇರುತ್ತೆ. ಸೊ 2/3 ಇಂಟು 100 ಮಾಡ್ಕೋಬೇಕು, ಇಲ್ಲೆಲ್ಲೂ ಹೋಗಲ್ಲ. ಸೊ 2 ಇಂಟು 100 200/3 ಆಗುತ್ತೆ. ಸೊ ಅವಾಗ ಇದನ್ನು ಡಿವೈಡ್ ಮಾಡ್ಕೋಬೇಕು. ಇಲ್ಲ ಮಾಡಿ 3 200 ಇದೆ. ಸೊ 6 18 ಇಂಟು ಅಂದರೆ 0 ಇಸ್ಕೊಳ್ಳಿ. ಅವಾಗ ಮತ್ತೆ 6 ಆಗುತ್ತೆ. 18 2 ಪಾಯಿಂಟ್ ಕಟ್ಟಿದರೆ 0 ತಗೋಬೇಕು. ಪಾಯಿಂಟ್ ಕಟ್ಟಿ ಆವಾಗ ಮತ್ತೆ 6 18 2 ಉಳಿತು. ಮತ್ತೆ 6 ಮುಂದೆ 0 ಕಟ್ಟಿರಿ. ಮತ್ತು ಪಾಯಿಂಟ್ ಏನು ಇಡೋದು ಬೇಡ. ಮತ್ತೆ ಅವಾಗ 6 18 ಇನ್ನು 2 ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಇಟ್ಬಿಡಿ ಅವಾಗ. ಸೊ 66.66%. How much water will be there in a person weighing 60 kg? So 2/3 into 60. So 3 1s are 3 2s are 6, 0 as it is. So 2 into 20, 2 2s are 4, so 1 0. So 40 kg. 13th one, find volume of cuboid whose length is 8 cm, breadth is 7 cm and height is 4 cm. So volume of cuboid is equals to length into breadth into height is equals to length is 8 cm, breadth is 7 cm into height is 4 cm is equals to 8 7s are 56 into 4 56 4s are 224 centimeter cube. So 224 is the answer. 14th one, convert 140 Fahrenheit to the Celsius scale. So Celsius formula, C is equals to Fahrenheit minus 32 5/9 is equals to, so F minus 32, F is 140 Fahrenheit minus 32 5/9 is equals to 140 Celsius Fahrenheit minus 32 108 ಇಲ್ಲಿ ಏನು ಇಲ್ಲ ಅಂದರೆ ಇಂಟು ಇದೆ ಅಂತ ಇಂಟು 5/9. ಸೊ 9 ಮಧ್ಯೆ ಇರುತ್ತೆ. 9 1s are 9 12s are 12 5s are 60 ಡಿಗ್ರಿ ಸೆಲ್ಸಿಯಸ್. ಸೊ 140 Fahrenheitಗೆ 60 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಇದು ನಿಮಗೆ ಸೆಲ್ಸಿಯಸ್ ಬಂದಿದೆ. 15th one, express 6/7 correct to 2 decimal place, round up 100 place. So 7 point ಹಾಕಬೇಕು. 0 7 8s are 56. ಸೊ 10 ಅಲ್ಲಿ 6 ಆದರೆ 4, ಇದು 5 0. ಸೊ ಮತ್ತೆ 0 ಹಾಕೊಳ್ಳಿ. 40 ಆಯಿತು. ಆವಾಗ 5s are 35 ಆಗುತ್ತೆ. 10 5 ಹೋದರೆ 5, ಈಗ 3 ಆಗುತ್ತೆ. 3 ಹೋದರೆ 0. ಸೊ ಮತ್ತೆ 0 ಕಡಿಮೆ. 7 7s are 49 1 ತುಳಿಯುತ್ತೆ. ಸೊ ಇಲ್ಲಿ 3 ಡಿಜಿಟ್ ಬಂದವಾಗ ಅಲ್ಲಿ ಲೀವ್ ಮಾಡಬೇಕು. ಸೊ ಈಗ ರೌಂಡ್ ಅಪ್ ಕೇಳಿದೆ. 0.857 ಬಂದಿದೆ. ಇದನ್ನು ರೌಂಡ್ ಅಪ್ ಮಾಡಿದರೆ 0.86 ಆನ್ಸರ್ ಬರುತ್ತೆ. 16th one, construct an angle of 125 degree by using protractor. First we have to take one line. Sorry, mark middle point. So using protractor mark 125 degree. So 120 middle, 120 after, 130 before. So here take scale and mark on line.
45 degree. So it is obtuse angle. Seventeenth one, add 343 liter, 5 milliliter, 38 liter, 346 milliliter, 746 liter, 34 milliliter, and express the result in liters. So liter, milliliter, 343 liter, 5 milliliter, 38 liter, 346 milliliter, 746 liter, 34 milliliter. So addition 6, 8, 11, 18, 12, 11. So 1128 liter, 186 milliliter. ಈಗ ನಾವು ಥರ್ಡ್ ಮೇನಲ್ಲಿ 17 ಕ್ವಶನ್ನ ಮುಗಿಸಿದ್ದೀವಿ. ಬಟ್ ಥರ್ಡ್ ಮೇನಲ್ಲಿ ಟೋಟಲ್ ಆಗಿ 18 ಕ್ವಶನ್ ಇದ್ದಾವೆ. ಬಟ್ 18 ಕ್ವಶನ್ನು ಅದು ತುಂಬ ಈಸಿ ಇದೆ ಮತ್ತು ಎಲ್ರಿಗೂ ಗೊತ್ತಿದೆ, ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.